केसीएन में आपका स्वागत है। मैं किंग हमीद। ನಮ್ಮ ಸುತ್ತಮುತ್ತ ಇರುವಂತಹ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಯಾವುದೇ ಒಂದು ಅಪರಾಧ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದರ ಒಂದು ಮಾಹಿತಿಗಳು ನಿಮ್ಮಲ್ಲಿ ಇದ್ದರೆ, ಹಾಗೆ ಅದರ ಜೊತೆಯಲ್ಲಿ ನಮ್ಮ ಒಂದು ಪೊಲೀಸ್ ಕಾರ್ಯವೈಖರಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಸಹ ಇಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಈ ಒಂದು ಸಮಾರಂಭಕ್ಕೆ ಈ ಒಂದು ಜನಸಂಪರ್ಕ ಸಭೆಗೆ ಮುಖ್ಯ ಅತಿಥಿಗಳಾಗಿ ಹಾಗೂ ನಿಮ್ಮ ಸಮಸ್ಯೆಗಳನ್ನ ಆಲಿಸುವುದಕ್ಕೆ ಮೈಸೂರು ನಗರದ ಮಾನ್ಯ ಪೊಲೀಸ್ ಆಯುಕ್ತರವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ಒಂದು ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲು ಮಾರ್ಗದರ್ಶನ ನೀಡಿದಂತಹ ಹಾಗೂ ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳಿದ್ರು ಅದಕ್ಕೆ ಆಲಿಸಿ ಅದಕ್ಕೆ ಪರಿಹಾರ ನೀಡುವುದಕ್ಕೋಸ್ಕರ ಮಾನ್ಯ ಉಪ ಪೊಲೀಸ್ ಆಯುಕ್ತರು ಮುತ್ತುರಾಜ್ ಸಾಹೇಬರು ಸಹ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಮೈಸೂರು ನಗರದ ಸಂಚಾರ ವಿಭಾಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಮಸ್ಯೆಗಳನ್ನ ಆಲಿಸಲು ಹಾಗೂ ಪರಿಹಾರ ಸೂಚನೆಗಳನ್ನು ನೀಡುವುದಕ್ಕೋಸ್ಕರ ಶಿವಶಂಕರ್ ಪೊಲೀಸ್ ಆಯುಕ್ತರು ಸಂಚಾರ ವಿಭಾಗದವರು ಸಹ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಈಗ ನಿಮ್ಮ ಪ್ರದೇಶ, ನೀವು ವಾಸಿಸಿದಂತ ಪ್ರದೇಶದ ಸುತ್ತಮುತ್ತ ಇರುವಂತಹ ಸಮಸ್ಯೆಗಳು ಅಥವಾ ಯಾವುದೇ ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿಗಳು ಹಾಗೂ ನಮ್ಮ ಈ ಠಾಣಾ NR ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಒಂದು ಕಾರ್ಯವೈಖರಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳನ್ನ ನೀವು ಮುಕ್ತವಾಗಿ ನಿಮ್ಮ ಹೆಸರು ಮತ್ತೆ ನೀವು ಎಲ್ಲಿ ಯಾವ ಬೀಟಿಂದ ಅಥವಾ ಯಾವ ಪ್ರದೇಶದಿಂದ ಬಂದಿದ್ದೀರಾ ಅಂತೇಳಿ ಹೇಳಿ ಅದನ್ನ ತಿಳಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಕೊನೆಯಲ್ಲಿ ಮಾನ್ಯ ಆಯುಕ್ತರವರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಈಗ ಒಂದು ಕಾರ್ಯಕ್ರಮ, ಒಂದು ಮನೆ ಮನೆಗೆ ಪೊಲೀಸ್ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಹಾಗೆ ಒಂದು ಇದನ್ನ ಒಂದು ಸ್ಟಿಕ್ಕರ್ಸ್ ಅನ್ನು ಮಾಡಿಸಿದ್ದೇವೆ. ಇದರಿಂದ ಏನಂದ್ರೆ ಪ್ರತಿಯೊಂದು ಮನೆಗೆ ನಾವು ಈ ಸ್ಟಿಕ್ಕರ್ಸ್ ಅನ್ನು ಅಂಟಿಸೋದ್ರಿಂದ ನಿಮ್ಮ ಪೊಲೀಸ್ ಯಾರು, ನಿಮ್ಮ ಬೀಟ್ಗೆ ಯಾವ ಪೊಲೀಸ್ ಬಂದು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ನೀವು ನೇರವಾಗಿ ಯಾರಿಗೆ ಬೇಗ ಹೇಳ್ಬೋದು, ಬೇಗ ಸ್ಪಂದಿಸ್ಬೋದು. ಹಾಗೆ ಪೊಲೀಸ್ ಠಾಣೆ ನಂಬರು, ಈಗ ಸುಮಾರು ಜನಕ್ಕೆ ಪೊಲೀಸ್ ಠಾಣೆ ನಂಬರ್ ಗೊತ್ತಿರಲ್ಲ ಅಥವಾ ಇನ್ಸ್ಪೆಕ್ಟರ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿ ಸುಮಾರು ಜನ ನನ್ನ ಹತ್ರ ಸುಮಾರು ಸರಿ ಹೇಳಿದ್ರು. ಹಾಗೆ ಮಾನ್ಯ ಆಯುಕ್ತರ ಸಲಹೆ ಮೇರೆಗೆ ಒಂದು ಸ್ಟಿಕ್ಕರ್ಸ್ ಮಾಡಿ ಮನೆ ಮನೆಗೆ ಹಂಚುವಂತ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ವಿ. ಈ ಒಂದು ವೇದಿಕೆಯಲ್ಲಿ ಇದನ್ನು ಉದ್ಘಾಟನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತೇಳಿ ಮಾನ್ಯ ಆಯುಕ್ತರವರಿಗೆ ಕೇಳ್ಕೊಳ್ತಾ ಇದ್ದೀವಿ.
ಈ ಒಂದು ಸ್ಟಿಕ್ಕರ್ನಲ್ಲಿ ನಿಮ್ಮ ಪ್ರದೇಶ ನೀವು ವಾಸಿಸ್ತಿರುವ ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವ ಬೀಟ್ ಬರ್ತದೆ, ಪೊಲೀಸ್ ಸ್ಟೇಷನ್ಗೆ ಸಂಬಂಧಿಸಿದಂತೆ ಅಲ್ಲಿ ಯಾವ ಪೊಲೀಸ್ ಸಿಬ್ಬಂದಿ ನಿಮ್ಮ ಜೊತೆಲಿ ಕಾರ್ಯನಿರ್ವಹಿಸ್ತಾರೆ, ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ, ನಮ್ಮ ನಂಬರ್ ಇದೆ. ನಿಮಗೆ ಯಾವುದೇ ಮಾಹಿತಿಗಳಿದ್ರೂ ಕೂಡ ನೀವು ನೇರವಾಗಿ ನಮ್ಮೊಂದಿಗೆ ಹಂಚ್ಕೊಳ್ಬಹುದು. ಇದನ್ನ ನಿಮ್ಮ ಪ್ರತಿಯೊಂದು ಮನೆಯ ಬಾಗಿಲಿಗೆ ಕೂಡ ಇದನ್ನ ಅಂಟಿಸುವಂತ ಒಂದು ಕೆಲಸವನ್ನ ಬೀಟ್ ಮೆಂಬರ್ಸ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತೇಳಿ ನಾನು ಕೋರ್ತಾ ಇದ್ದೇನೆ. ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ಸರ್ ಜಾಸ್ತಿ ನಾವು ಟೈಮ್ ತಗೊಳ್ಳಲ್ಲ, ದಯವಿಟ್ಟು ಹೇಳ್ತಾ ಇದ್ವಿ. ಎಲ್ಲ ಜಾಸ್ತಿ 5 ನಿಮಿಷ 10 ನಿಮಿಷ 2 ನಿಮಿಷ. ನನ್ನ ಹೆಸರು ಸೈಯದ್ ಇಕ್ಬಾಲ್ ಅಂತ ಹೇಳ್ಬಿಟ್ಟು ಅಜಿಸೆಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸಮಸ್ಯೆ ಏನಂತ ಹೇಳಿದ್ರೆ, ಬರೋ ತಿಂಗಳು ನಮ್ ಬಕ್ರೀದ್ ಹಬ್ಬ ಬರ್ತಾ ಐತೆ. LIC ಸರ್ಕಲ್ ಹತ್ರ ನಮ್ಗೆ ಸಮಸ್ಯೆ ಆಗತ್ತೆ ಟ್ರಾಫಿಕ್. ಅದಕ್ಕೆ ತಾವು ದಯವಿಟ್ಟು ಬನ್ನಿ ಮಂಟಪಲ್ಲಿ ನಮ್ಗೆ ಹೊರಗಡೆ ಅವಕಾಶ ಮಾಡ್ಕೊಡ್ಬೇಕು ಕುರಿ ಮಾಡೋರ್ಗೆ. ಮತ್ತೆ ತನ್ವೀರ್ ಸೇಠ್ ಅವ್ರ ಲೆಟರ್ ಹಾಕವ್ರೆ ಆಲ್ರೆಡಿ ಅವ್ರಿಗೆ. ನೀವೊಂದು ರಿಕ್ವೆಸ್ಟ್ ಲೆಟರ್ನ ಕಮಿಷನರ್ ಸಾಹೇಬರು ಮೇಡಮ್ ಅವ್ರು ಹಾಕಿದ್ರೆ ಅನುಕೂಲ ಆಗತ್ತೆ, ಟ್ರಾಫಿಕ್ ಏನು ತೊಂದರೆ ಆಗಲ್ಲ. ದಯವಿಟ್ಟು ಅದು ನೀವು ಸಹಾಯ ಮಾಡ್ಕೊಡ್ಬೇಕು ನಮ್ಗೆ. ಹೋಗ್ ಸತಿನೂ ಬಹಳ ಟ್ರೈ ಮಾಡಿದ್ರು, ತಲ್ವಾರ್ ಸಾರು ನಾನು ಇಬ್ರು ಸೇರ್ಕೊಂಡು ಆಗಿಲ್ಲ. ಈ ಸತಿ ಅವ್ರ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಮೈಸೂರಿಂದ ಚೇಂಜ್ ಆಗಿದ್ರು, ಅದರಲ್ಲಿ ಆಗಿಲ್ಲ. ಈ ಸತಿ ದಯವಿಟ್ಟು ಟ್ರಾಫಿಕ್ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕುರಿ ಮಾಡಕ್ಕೆ ಹೊರಗಡೆ ಅವಕಾಶ ಮಾಡಿಕೊಟ್ರೆ ನಾವು ನೀರ್ ವ್ಯವಸ್ಥೆ ಏನ್ ಬೇಕೋ ನಾವು ಮಾಡೋದು, ನಮ್ಮ ಏರಿಯಾ ಬೇರೆದು ನಾವು ವ್ಯವಸ್ಥೆ ಮಾಡ್ತೀವಿ. ತಾವು ದಯವಿಟ್ಟು ಅದು ಅನುಕೂಲ ಮಾಡಿಕೊಡಿ. ನಮಸ್ಕಾರ. ಎಲ್ಲ ಬಂದಿರೋರು ಒಂದು 50,000 ಜನ ಇದ್ದಾರೆ ಇಲ್ಲಿ ಎಲ್ಲ ಜನ. ಬಟ್ ಇಲ್ಲಿ ಲೀಡರ್ ಬಂದಿರೋರು ನಿಮ್ನ ಸಬ್ಜೆಕ್ಟ್ ಹೇಳಕ್ ಮಾತ್ರ ಬಂದಿರೋದು. ಏನು ಅಂತ ಹೇಳಿದ್ರೆ, ಈ ಭಾರತ್ ನಗರ ಉದಯಗಿರಿನಲ್ಲಿ ರಿಂಗ್ ರೋಡ್ ಐತೆ ಮೇಡಮ್. ರಿಂಗ್ ರೋಡ್ ಅಲ್ಲಿ ಭಾನುವಾರ ಆಯ್ತು ಅಂದ್ರೆ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಮಾಡಿಕೊಂಡು ಅಲ್ಲಿಂದ ಸುಮಾರು ನಾಯ್ಡು ನಗರ ರೋಡ್ ರಿಂಗ್ ರೋಡ್ ಬರ್ತಾರೆ. ಅದನ್ನ ತಡೆ ಇಡಬೇಕು. ದಯವಿಟ್ಟು ಡೈರೆಕ್ಷನ್ ಕೊಡ್ಬೇಕು ನೀವು. ಅದೊಂದು ತಡೆ ಮಾಡಿದ್ರೆ ಸಾಕು, ಬೇರೆ ಏನು ಸಬ್ಜೆಕ್ಟ್ ಇಲ್ಲದೆ ನಿಮ್ಮ ಹತ್ರ ಹೇಳಕ್ ಹೋಗಲ್ಲ ಮೇಡಮ್. ಒಂದು ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೇರವಾಗಿ ನಿಮ್ಮ ಸಮಸ್ಯೆಗಳೇನಿದೆ ಮತ್ತು ನಮ್ಮ ಪೊಲೀಸ್ ಕಾರ್ಯವೈಖರಿಯಲ್ಲಿ ಏನಾದ್ರು ಸುಧಾರಣೆ ಆಗ್ಬೇಕಾಗಿದ್ರೆ ಅದ್ರ ಬಗ್ಗೆ ನೇರವಾಗಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖೈಸರ್ ಅಹಮದ್ ಅಂತ. ನಾನು ಬನ್ನಿ ಮಂಟಪ ನಿವಾಸಿ. ಮೊದಲನೇದಾಗಿ ನಮ್ಮ ಉದಯ್ ಅವರು ಎಲ್ಲ ವಿಚಾರನೂ ಆಲ್ಮೋಸ್ಟ್ ಮಾತಾಡ್ಬಿಟ್ಟಿದ್ದಾರೆ. ಆದ್ರೂ ನಾನು ಮತ್ತೊಂದು ಸಲ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಏನು ಮೈಸೂರು ಬಂದಿದ್ದಾರೆ, ಫಸ್ಟ್ ಲೇಡಿ ಕಮಿಷನರ್ ಆಗಿದ್ದಾರೆ, ಅವ್ರಿಗೆ ನನ್ನ ಪರವಾಗಿ ಅಭಿನಂದನೆ. ಯಾಕಂದರೆ ಮೈಸೂರು ದಸರಾ ಅಷ್ಟೊಂದು ಜನ, ಲಕ್ಷಾಂತರ ಜನ ಬಂದರೂ ಭಾಳ ಒಳ್ಳೆ ರೀತಿಯಲ್ಲಿ ನಡೆಸಿ ನಮಗೆ ಆರಾಮಾಗಿ ಶಾಂತಿವಾಗಿ ನಡೆಸಿದ್ದಾರೆ. ಆ ಟ್ರಾಫಿಕ್ ಸಮಸ್ಯೆನೂ ಎಲ್ಲ ಕಡೆ ಬೈಫರ್ಕೇಷನ್ ಕೊಟ್ಟು ಮಾಡಿದ್ರು. ಅದಕ್ಕೆ ನನ್ನ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಂಗೆ ನಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಈ ಉದಯ್ ಅವರು ಹೇಳ್ದಂಗೆ ಮದ್ಯಪಾನ, ಈ ಗಾಂಜಾ, ಈ ಹೊಸ ಜನ್ರೇಷನ್ನು, ನ್ಯೂ ಜನ್ರೇಷನ್, ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಏನಂತೀವಿ ಅದು ಹಾಳಾಗ್ತಾ ಇದೆ. ಅದು ಹಾಳಾಗಕ್ಕೆ ನಾವು ಪೊಲೀಸ್ ಅವ್ರ ಕಾರಣ ಅಂತ ಹೇಳ್ತಾ ಇಲ್ಲ. ನಾವು ಮನೆಯಲ್ಲಿ ಒಳ್ಳೆ ಅವ್ರಿಗೆ ಗುಣ ಕೊಡಬೇಕು, ಎಲ್ಲ ರೀತಿಯಲ್ಲಿ ಅವ್ರಿಗೆ ನಡೆಸ್ಕೋಬೇಕು. ಆದರೆ ಇವತ್ತು ಈ ಸೋಷಿಯಲ್ ಮೀಡಿಯಾ, ಈ ಒಬ್ಬರಿಗೆ ಮನೆಯಲ್ಲಿ ಮಾತು ಕಡಿಮೆ, ಎಲ್ಲ ಫೋನಲ್ಲಿ ಟಿ ವಿಯಲ್ಲೇ ವ್ಯಸ್ತರಾಗಿರ್ತಾರೆ ತಂದೆ ತಾಯಿ. ಅವ್ರದ್ದು ತಪ್ಪಿದೆ. ಆದ್ರೂ ಎಲ್ಲೋ ಒಂದು ಭಾಗದಲ್ಲಿ ತಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ, ಇದು ನಿಲ್ಲಿಸ್ಬೋದು ಅಂತ ನನ್ನ ಅನಿಸಿಕೆ. ತಮ್ಮಲ್ಲಿ ಪ್ರಾರ್ಥನೆ, ಅದು ಹೆಂಗಾರ ಮಾಡಿ ತಾವು ನಮ್ಮ ಮುಂದಿನ ಭವಿಷ್ಯ, ಈ ದೇಶದ ಭವಿಷ್ಯನ ಉಳಿಸ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇನ್ನೂ ಒಂದು ಸಮಸ್ಯೆ, ಈ ನಮ್ಮ ಬನ್ನಿಮಠ ಭಾಗದಲ್ಲಿ ಈ JSS ಹತ್ರ ತುಂಬಾ ಇದು ಫುಟ್ಪಾತು ಆಲ್ಮೋಸ್ಟ್ ಕವರ್ ಮಾಡಿಬಿಟ್ಟಿದ್ದಾರೆ. ನಾವು ಆ ಬೆಂಗಳೂರು ರೋಡು ಹೆವಿ ವೆಹಿಕಲ್ಸ್ ಓಡಾಡೋದು, ಫುಟ್ಪಾತಲ್ಲಿ ಹೋಗೋಕ್ಕಾಗಲ್ಲ. ಸಂಜೆ ಆದರೆ ಸಾಕು ಫುಲ್ ತುಂಬ್ಕೋತಿದೆ. ಬೆಳಗ್ಗೆ ಹೊತ್ತು ತುಂಬ್ಕೋತಿದೆ, ರಾತ್ರಿ ಸಂಜೆ ಆದಮೇಲೆ ಅಂತೂ ನಡ್ಕೊಳಕ್ಕಾಗಲ್ಲ. ನಮ್ಮ ತಲ್ವಾರ್ ಸಾಹೇಬರು 1-2-3 ಸತಿ ಬಂದು ಅವ್ರಿಗೆ ತೆಗಿಸಿದ್ರು, ನಾವು ಅವ್ರಿಗೆ ಹೇಳಿದ್ಮೇಲೆ. ಆದರೂ ಮತ್ತೆ ಅವ್ರು ಮಾಡ್ತವ್ರೆ. ಅವರು ತಲ್ವಾರ್ ಸಾಹೇಬ್ರಿಗೆ ಇರ್ಬೋದು, ಕಮಿಷನರ್ ಅವ್ರಿರ್ಬೋದು, ಅವ್ರು ಸ್ವಲ್ಪ ಅದಕ್ಕೆ ನಿಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ತಲ್ವಾರ್ ಸಾಹೇಬರು ನಮ್ಮ ಈ ಸೂಕ್ಷ್ಮ ಪ್ರದೇಶದಲ್ಲಿ ಭಾಳ ಚೆನ್ನಾಗಿ ಅವರು ಒಂದು ಇದು ಏನು ಕಮ್ಯುನಲ್ ಹಾರ್ಮೋನಿ ಅಂತಾರೆ ಅದು ಭಾಳ ಕಾಪಾಡ್ಕೊಂಡು ಹೋಯ್ತವ್ರೆ. ಅವ್ರಿಗೂ ನಾನು ನಮ್ಮ ಪರವಾಗಿ ಧನ್ಯವಾದನ ಹೇಳ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟವ್ರಿಗೆ ನಿಮಗೆ ನಮಸ್ಕಾರ. ನನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಇತ್ತೀಚೆಗೆ ಯುವಕರಲ್ಲಿ ಅದೆತ್ತದು ಅಂತ ಒಂದು ಇಂಜೆಕ್ಷನ್ ಸಿಗ್ತಾ ಇದೆ ಮೆಡಿಕಲಲ್ಲಿ. ಅದೆಷ್ಟೋ 20 ರೂಪಾಯಿ ಅಂತೆ. ಬಟ್ ಆ ಹುಡುಗರು ಹೋಗಿ 120 ರೂಪಾಯಿ ಏನೋ ಕೊಟ್ಟು ತೊಗೋತಾ ಇದ್ದಾರೆ. ದಯಮಾಡಿ ನಮಗೆಲ್ಲ ಹೆಂಗೆ ಸಭೆ ಕರೆದು
ನೀವು ಪ್ರಶ್ನೆಗಳು ಕೇಳ್ತಿರೋ ಅಥವಾ ನಮ್ಮ ಕಷ್ಟಗಳು ಕೇಳ್ತಿರೋ, ಮೆಡಿಕಲ್ ಮಾಲೀಕರಿಗೆ ಕರೆದ್ಬಿಟ್ಟು ಒಂದು ಸಭೆ ಮಾಡಿ ಅವ್ರಿಗೆ ಇಂಥದನ್ನು ಕೊಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಸ್ವಲ್ಪ ವಾರ್ನ್ ಮಾಡಬೇಕಂತ ನಮ್ಮ ಮನವಿ. ಎರಡನೇದು, ನಮ್ಮ ವಾರ್ಡಲ್ಲಿ ವಾರ್ಡ್ ನಂಬರ್ 9ರಲ್ಲಿ ಇದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಪ್ಲಸ್ಸು ಗಾಂಜಾ ಸ್ವಲ್ಪ ಜಾಸ್ತಿ ಆಗಿದೆ. ದಯಮಾಡಿ ನಮ್ಮ ಸ್ಟೇಷನ್ ಅವ್ರಿಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ಇದ್ರ ಮೇಲೆ ಗಮನ ಕೊಡಬೇಕಂತ ನನ್ನ ಮನವಿ. ಅದು ಮಧ್ಯಾಹ್ನದ ಹೊತ್ತಾದರೆ ಈ ಮಕ್ಕಳುಗಳೆಲ್ಲ ಸುಮಾರು ಜನ ಸ್ಕೂಲ್ಗೆ ಹೋಗ್ದೇನೆ ಇವರೆಲ್ಲರೂ ಬಂದು ಈ ಸಿರೆಂಜ್ ತಗೊಂಡು ಡ್ರಗ್ಸ್ ತಗೋತಾ ಇರ್ತಾರೆ. ಸುಮಾರು ಸಲ 1 2 ಕಂಪ್ಲೇಂಟ್ ಮಾಡಿದ್ದೀನಿ, ಹಾಗೂ ನಮ್ಮ ಲಕ್ಷ್ಮೀಕಾಂತ್ ಸರ್ಗೂ ಕಾಲ್ ಮಾಡಿದ್ದೀನಿ. ಬಂದು ಇಮಿಡಿಯೇಟ್ಲಿ ಬಂದು ಅಷ್ಟರೊಳಗೆ ಓಡೋಗ್ಬಿಡ್ತಾರೆ. ದಯಮಾಡಿ ಅದನ್ನು ಮಶಾನದೊಳಗೆ ಅದನ್ನ ಸ್ಟಾಪ್ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು, ಈ ಟೀ ಹೋಟ್ಲುಗಳು 10 ಗಂಟೆ ಗಂಟ ತೆಗಿತಾರೆ. ದಯಮಾಡಿ ಆ ಟೀ ಹೋಟ್ಲುಗಳನ್ನ 10 ಗಂಟೆ ಮೇಲೆ ಬಂದ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ 10:30 ಆಗಲಿ 11 ಗಂಟೆ ಆಗಲಿ 12 ಗಂಟೆ ಗಂಟೆ ತೆಗೆದಿರ್ತಾರೆ. ದಯಮಾಡಿ ಆ ಟೀ ಹೋಟ್ಲುಗಳನ್ನ ಬಂದ್ ಮಾಡ್ಬೇಕಂತ 2 ಮಾತನ್ನ ಕೇಳ್ಕೊತೀನಿ. जी सर, अस्सलाम वालेकुम। आज जो पीसफुल जो मीटिंग करे पुलिस डिपार्टमेंट की तरफ से, मैं पूरी पुलिस डिपार्टमेंट को आज शुक्रिया अदा करना चाहता हूँ। की कर को बोले तो मैसूर के अंदर आज क्राइम रेट क्या ज़्यादा हो रहा कर को बोले तो ये गांजा ये यम कर को बोल को मेडिकल में बेच रही। उसके बाद से जो है आज ये सोल्यूशन ये सभी मेडिकल के अंदर जो भी बोल रही, मैं हमारे बहुत से साथियों को बात बोले कि हम ना कैसा बुला को मीटिंग करे तुम्हें, ऐसा मेडिकल डिपार्टमेंट में ही उनको पूरे को बुला को एक बार मीटिंग करना। क्या कर को बोले तो उनकी एक फील्ड रहती है, उनको बुला को करना, किसे देना क्या देना तुम्हें अगर को बोल को। एम जो है 20 रुपए को मिलता है, 120 रुपए को भी बेच रही, 200 रुपए को भी बेच रही। वो ले को उन्हें किसे मार रहा है, बच्चा बाबा को मार डाल रहा, बाबा बच्चे को मार डाल रहा, और मोहल्ले के अंदर बड़ा कौन छोटा कौन मालूम नहीं हो रहा। उन्हें क्या कि नशे की हालत में काम कर डाल रहा, बाद में उठ को देगा तो उन्हें जेल में की स्टेशन में की रहता, उसे मालूम नहीं हो रहा। ये नशा रोकना कर को बोले तो पुलिस डिपार्टमेंट को हमें पूरे मिल को यहाँ ऐसा है कि पूरी डिपार्टमेंट वाले जब कौम के ऊपर कौम की बात आती है तो पूरे एक को इंशाल्लाह ये पुलिस डिपार्टमेंट को हमें बात रखे अच्छा होता है। पुलिस डिपार्टमेंट से उम्मीद भी है हम ना कि कहाँ की एक जगह अच्छा होता अगर को बोल को ये बात बोलना, मैं पूरी मैसूर के तरफ से पुलिस डिपार्टमेंट को शुक्रिया अदा करना चाहता हूँ।